ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತು ನನ್ನ ಮಗಳು ಯಡಿಯೂರಲ್ಲಿದ್ದೀವಿ. ಊರಿಗೆ ಹೋಗ್ತಾ ಇದ್ದೀವಿ. ಮದರ್ಪಳ್ಳಿಗೆ ಹಬ್ಬ ಇದೆ. ಎಲ್ಲ ಆರತಿಗೆ ರೆಡಿ ಮಾಡ್ತಾ ಇದ್ದಾರೆ. ಫೈನಲಾಗಿ ಆರತಿ ರೆಡಿಯಾಗಿದೆ. 3 ಡೇಸ್ ಹಬ್ಬ ಇದೆ. ವಿಡಿಯೋ ಲೆಂತಿ ಆಗುತ್ತೆ ಅಂತ 2 ಪಾರ್ಟ್ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟು ನೆಕ್ಸ್ಟ್ ಎಡಿಟಲ್ಲಿ ಹಾಕ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ನೋಡಿ, ಚೆನ್ನಾಗಿದೆ. ಬೆಳಗ್ಗೆ ಎದ್ದು ಮಾಮೂಲಿ ಮರಿ ಕುಯ್ಕೊಂಡು ಮಟನ್ ಕಟ್ ಮಾಡ್ತಾ ಇದ್ದಾರೆ. ಮಟನ್ ಸಾಂಬಾರು ಮಾಡೋಕ್ಕೆ ಹಬ್ಬದ ಊಟ ಫುಲ್ ಎಲ್ಲ ರೆಡಿ ಆಗ್ತಾ ಇದೆ. ಸೌದೆ ಒಲೆ ಊಟ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಟನ್ ಹಾಕ್ತಾ ಇದ್ದಾರೆ ಈಗ. मजा ಮಾಡ್ಕೊಳ್ಳಿ ಇತಗಳಿಗೆ ದನ ಅಲ್ವಾ ದನ ಅಲ್ವಾರೆ ಚಂದ ಬನ್ನಿ ಏನಂತ ಹೇಳ್ತಾರೆ ಕೊಡಂತೀನಿ ಇವನೇ
ಚಿಕನ್ ಫ್ರೈಗೆ ಒಗ್ಗರಣೆ ಹಾಕಿದ್ದಾರೆ. ಮಟನ್ ತಿನ್ನಕ್ ಬನ್ನಿ ಸಂಜಿಗೆ. ಚೆನ್ನಾಗಿದ್ದೀರಾ? ಸವಿತ್ರಕ್ಕ ಹಾಯ್ ಮಾಡು. ಸವಿತ್ರಕ್ಕ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತಾ ಹಬ್ಬದ್ದು? ಮಾತಾಡ್ತಾ ಇದ್ದೀರಾ ನೋಡಿ, ಇಷ್ಟೆಲ್ಲ ತೊಳೆದ್ಬಿಟ್ಟು ಇಕ್ಕಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಹಾಯ್ ಮಾವ. ನೋಡಿದ್ರು, ಚೆಕ್ ಮಾಡಿದ್ರು. ಕಾಫಿ ಕುಡಿದ್ರಾ? ಕಾಫಿ ಆಯ್ತು. ಈಗ ರೊಟ್ಟಿ ಆಗ್ತಾ ಇದ್ದಾರೆ. ಇದಕ್ಕೆ ಮಟನ್ಗೆ ರೊಟ್ಟಿ ಆಗ್ತಾ ಇದ್ದಾರೆ. ಫ್ರೀ ಅಲ್ವಾ ನಮ್ದು? ಹೇಳಿ ದಿಲೀಪು, ಏನ್ ಸಮಾಚಾರ? ಏನಿಲ್ಲ, ಅಷ್ಟೇ. ಯಾರ್ಯಾರು ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಬನ್ನಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀವಿ. ಮಟನ್ ಸಾರ್ಗೆ ರೊಟ್ಟಿ ಹಾಕ್ತಾ ಇದ್ದಾರೆ. ಇವರೇ ರೊಟ್ಟಿ ಹಾಕ್ತಾ ಇರೋದು. ರೊಟ್ಟಿನ ನೋಡಿ, ಹೇಳಮ್ಮ. ರೊಟ್ಟಿ ತಿಂದು ಎಲ್ಲ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡ್ತೀವಿ. ಏಯ್ ಎಲ್ಲೋ ಚಡ್ಡಿ. ರೊಟ್ಟಿಗೆ ಮಟನ್ ಸಾಂಬಾರ್. ಮಾವ ಚೆನ್ನಾಗೈತಾ? ತಂಗ್ಳುಬಾಡು ನಮ್ಮ ಮತ್ತೆ ಖಾಲಿ ಮಾಡ್ಕೋತಾರೆ. ನೋಡಿ, ಇವ್ರಿಗೆಲ್ಲ ಸರಿಯಾಗಿ ನೀರ್ ಹಾಕ ಕಲ್ಸಿಲ್ಲ. ಹಿಂಗೆ ನನ್ನ ಮಗಳು ನೋಡಿ ಹೇಗಾಗ್ತಾ ಇದ್ದಾಳೆ. ನಂಗೆ ದೇವ್ರು ಬರುತ್ತೆ ಅಂತ ರಂಗೋಲಿ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ.